ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನಿವತ್ತು ಮಾಡ್ತಿರೋದು ಖಾರ ಕಡುಬು. ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋವನ್ನು ನೋಡ್ತಿರೋ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನು ಹೆಸರು ಕಾಳು ಮತ್ತು ಕಡಲೆಬೇಳೆ, ಕೆಲವೊಬ್ಬರು ಬರೀ ಕಡಲೆಬೇಳೆನ ತೊಗೊತಾರೆ. ನಾನು ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹೆಸರನ್ನು ಸೇರಿಸ್ಕೊಂಡಿದ್ದೀನಿ. ಅದನ್ನು 4 ರಿಂದ 5 ತಾಸು ನೆನೆಸಿಬಿಟ್ಟು ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. 2 ರಿಂದ 3 ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ನಂತರ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಹಾಕೋರಿ. ಕರಿಬೇವು ಹಾಕೋರಿ. ನಿಮಗೆ ಕರಿಬೇವು ಬೇಕಂದರೆ ಕರಿಬೇವು ಕೂಡ ಹಾಕ್ಬೋದು. ಬೇಕು ಅಂದರೆ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ, ಇಲ್ಲಾಂದರೆ ಅಷ್ಟೇ ನೆಂದಿರೋವಂಥ ನೀರಲ್ಲೇ ನೀವು ತರಿಯಾಗಿ ರುಬ್ಬಿ ತೊಗೊಳ್ಳಿ. ಇವಾಗ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಮೈದಾ ಸೇರಿಸ್ತಾ ಇದ್ದೀನಿ. ಕೆಲವಷ್ಟು ಜನ ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾರೆ, ಅದು ಒಡೆಯುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಟೈಮ್ ಮಾಡುವವರು ಒಂದು ಅರ್ಧ ಬೌಲ್ ಅಥವಾ 1 ಬೌಲಷ್ಟು ಮೈದಾ ಹಿಟ್ಟನ್ನು ಬಳಸ್ಕೊರಿ. ನಂತರ ನೀವು ಅಕ್ಕಿ ಹಿಟ್ಟಲ್ಲೇ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ಯಾವುದೇ ರೀತಿ ಕಡುಬು ಒಡೆದು ಬರಲ್ಲ. ಆಮೇಲೆ ನಾವು ಬಿಸಿ ನೀರಿಗೆ ಹಾಕಿ ಮುದ್ದೆ ತಿರುಗಬೇಕು. ಅಕ್ಕಿ ಹಿಟ್ಟಾದರೆ ಇದು ಇಲ್ಲ, ನಾದಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಚೆನ್ನಾಗಿ ಹಸಿ ನೀರಲ್ಲೇ ನೀವು ಉಪ್ಪು ಹಾಕಿ ನಾದಿ ತೊಗೊರಿ. ಇದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ನೀವು ಮುದ್ದೆ ಥರ ಮಾಡ್ಕೊಂಡು ಅಕ್ಕಿ ಹಿಟ್ಟಲ್ಲೇ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕಡಲೆ ಬೇಳೆ ಅಷ್ಟೇ ಹಾಕ್ಬೋದು, ಅಥವಾ ನೀವು ಬೇರೆ ಬೇರೆ ಕಾಳುಗಳನ್ನು ಕೂಡ ಬಳಸ್ಕೋಬೋದು. ಇವಾಗ ನಾನು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಈ ರೀತಿ ಆಗಿರುತ್ತೆ ನಾವು ರುಬ್ಕೊಂಡು ಬಂದಮೇಲೆ. ಇದು ಇವಾಗ ನಿಮಗೆ ತೆಳುವಿದೆ ಅನಿಸುತ್ತೆ, ಬಟ್ ಆಮೇಲೆ ಅದು ಗಟ್ಟಿಯಾಗುತ್ತೆ ಬೆಂದಮೇಲೆ. ನಾನಿವಾಗ ಒಂದೊಂದು ಉಳ್ಳೆಯನ್ನು ತೊಗೊಂಡು ಕಡುಬಿಗೆ ಎಲೆ ಲಟ್ಟಿಸ್ತಾ ಇದ್ದೀನಿ. ಎಲೆ ಲಟ್ಟಿಸಿದ ಮೇಲೆ ಅದಕ್ಕೆ ನಾವು ಆಲ್ರೆಡಿ ಮಾಡಿದಂತಹ ಖಾರ ಹೂರಣವನ್ನು ಇದಕ್ಕೆ ಇಟ್ಬಿಟ್ಟು ನಾವು ಸೇಮ್ ಕಡುಬು ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಮಡಚಿಬಿಟ್ಟು ತೊಗೊರಿ. ಇದು ಇವಾಗಷ್ಟೇ ಮೆದು ಇರ್ತೈತಿ, ಆಮೇಲೆ ಬೆಂದಮೇಲೆ ತುಂಬ ಗಟ್ಟಿಯಾಗುತ್ತೆ. ಡೋಂಟ್ ವರಿ, ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಬೇಡಿ. ಹೊರಗಡೆ ಬಂದ್ರೂ ಚಿಂತೆ ಮಾಡಬೇಡಿ, ಅದು ಬೆಂದಮೇಲೆ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ನಾನು ಒಂದು ಕಟರ್ ಸಹಾಯದಿಂದ ಅದು ಚೆನ್ನಾಗಿ ಸೇಪ್ ಬರಲಿ ಅನ್ನೋದಕ್ಕೋಸ್ಕರ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಇದೇ ರೀತಿ ನೀವು ಪ್ರತಿಯೊಂದು ಕಡುಬು ಕೂಡ ಮಾಡಿ ತೊಗೊರಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಕಡುಬು. ಇವಾಗ ಕಡುಬು ಎಲ್ಲ ರೆಡಿ ಆಯಿತು. ಇದೇ ರೀತಿ ಪ್ರತಿಯೊಂದನ್ನು ಮಾಡಿ ತೊಗೊಂಡ ನಂತರ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ನೀರು ಹಾಕಿ ಮೇಲೆ ಜರಡಿ ಇಡ್ತಾ ಇದ್ದೀನಿ. ಹೋಲ್ ಇರ್ತಕ್ಕಂಥ ಯಾವುದಾದ್ರೂ ಜರಡಿ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಜರಡಿಗೆ ಎಣ್ಣೆ ಹಚ್ಚಿ ತೊಗೊರಿ, ಯಾಕಂದರೆ ಕಡುಬು ಹತ್ಕೋಬಾರ್ದಲ್ಲ. ಸೊ ಹಾಗಾಗಿ ಎಲ್ಲ ಕಡುಬನ್ನು ಇದೇ ರೀತಿ ಹಾಕಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಕುದಿಸಿ ತೊಗೊರಿ. ನಿಮ್ಮದು ಖಾರ ಕಡುಬು ಟೇಸ್ಟಿಯಾದಂತಹದ್ದು ರೆಡಿ ಆಗುತ್ತೆ. ಸಾಸ್ ಜೊತೆ ತಿನ್ಬೋದು, ಅಥವಾ ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು, ಅಥವಾ ಯಾವುದಾದ್ರೂ ಸಾಂಬಾರು ಇದ್ದರೆ ತಿನ್ಬೋದು, ಹಾಗೇನು ತಿನ್ಬೋದು. ಯಾಕಂದರೆ ಅದರಲ್ಲಿ ಉಪ್ಪು ಖಾರ ಪ್ರತಿಯೊಂದು ಅಂಶವೂ ಇರೋದ್ರಿಂದ ಇದು ತುಂಬ ಟೇಸ್ಟು ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾಕಂದರೆ ಇದರಲ್ಲಿ ಆಯಿಲೇ ಇರಲ್ಲ, ನಾವು ಬರೀ ಹವೆಯಲ್ಲಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಮ್ಮ ಕಡುಬು. ಇವಾಗ ಎಷ್ಟು ಗಟ್ಟಿಯಾಗಿದೆ ಅಂದರೆ ನೀವು ಯಾವುದೇ ರೀತಿ ಇದನ್ನು ಮಾಡಿದರೂ ಕೂಡ ಮೊರಿಯಲ್ಲ ಮತ್ತು ಕಟ್ಟಾಗಲ್ಲ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಕಡುಬು ರೆಡಿ ಆಯಿತು. ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಒಂದು ಹಾಕಿದೇ ರೀತಿ ಎಲ್ಲವನ್ನು ನಾವು ಹಾಕಿ ತೊಗೊಂಡ್ರೆ ನಮ್ಮದು ಖಾರ ಕಡುಬು ರೆಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದು ಸ್ನ್ಯಾಕ್ಸ್ ಅಂತಲೂ ಬಳಸ್ಬೋದು, ಅಥವಾ ಬೆಳಿಗ್ಗೆ ಟಿಫಿನ್ನಿಗೂ ಕೂಡ ಬಳಸ್ಬೋದು. ಇವಾಗ ನಮ್ಮನ್ನು ಇನ್ನೂ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮತ್ತು ಸೆಕೆಂಡ್ ಬ್ಯಾಚ್ ಹಾಕ್ತಾಯಿದ್ದೀನಿ. ಹಾಕಿ ತೊಗೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ಖಾರ ಕಡುಬು ರೆಡಿ ಆಗುತ್ತೆ. ನೀವು ಬೇಡ ಅಂದ್ರೆ ಅಕ್ಕಿ ಹಿಟ್ಟನ್ನು ಮುದ್ದೆ ರೀತಿ ತಿರುಗಿಬಿಟ್ಟು ಅದನ್ನು ಉಳ್ಳೆ ಮಾಡಿ ಲಟ್ಟಿಸಿ ಅದರಲ್ಲಿ ಈ ನಾವು ಮಾಡಿಟ್ಕೊಂಡಂಥ ಹೂರಣವನ್ನು ತುಂಬಿ ಕೂಡ ಮಾಡ್ಕೋಬೋದು. ಇದು ಗಣೇಶನಿಗೆ ಪ್ರಿಯವಾದ ಖಾರ ಕಡುಬು ಮತ್ತು ಸ್ವೀಟ್ ಕಡುಬು. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವೀಟ್ ಕಡುಬು ಮುಂದಿನ ಎಪಿಸೋಡಲ್ಲಿ ನೋಡೋಣಂತ. ಧನ್ಯವಾದಗಳು. ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್.